ಪ್ರಸಿದ್ಧ ಕವಿ, ಲೇಖಕ ಶ್ರೀಯುತ ಸಂತೆಬೆನ್ನೂರು ಫೈಜ್ ನಟರಾಜ್ ಅವರ ಒಂದು ಕವಿತೆಯ ಶೀರ್ಷಿಕೆ ಅಪ್ಪ ಮತ್ತು ತೆಂಗಿನಕಾಯಿ. ಅಪ್ಪ ತೆಂಗಿನಕಾಯಿ ಸುಲಿಯುವಾಗ ಮೈಯೆಲ್ಲ ಕಣ್ಣು. ಸಿಪ್ಪೆಗಾಯಿ ತಂದು ಮಚ್ಚ ಬೆನ್ನಿಂದ 4 ಏಟು ಕೊಟ್ಟು ಸುಮ್ಮನಾಗಬೇಕು. ಮುದ್ದೆಗೆ ಕೊಟ್ರೆ ಕುದಿ ಬರೋ ತನಕ ಅಮ್ಮ ಕಾಯ್ತಾಳಲ್ಲ, ಹಾಗೆ. ಮತ್ತೆ ಮಚ್ಚಿನ ಎದೆಯಿಂದ ತಲೆ ಸುತ್ತ ಒಂದೊಂದೇ ಏಟು, ಒಂದೊಂದೇ ಸಿಪ್ಪೆ ಅನಾವರಣ. ಹಿಟ್ಟು ಹಾಕ್ತಾ ಗೂರಾಡ್ತಾ ಗಂಟಾಗದ ಮುದ್ದೆಯ ಧ್ಯಾನ ಅಮ್ಮನಿಗೆ. ಅಪ್ಪನ ಮಚ್ಚ ಚಮತ್ಕಾರಕ್ಕೆ ಬೆರಗಿನ ಕಣ್ಣು. ಆಚೀಚೆ ಚಲಿಸವು ತಲೆಯ ಜುಟ್ಟು. ಬೆರಳುಗಳ ನೇವರಿಕೆಯಿಂದ ಕಿತ್ತಾಗ ಬೋಳು ಮಂಡೆಯ ಜೊತೆಗೆ ತ್ರಿನೇತ್ರ ದರ್ಶನ. ರಭಸದಿ ಕೂಡಿಸೋ ಮುದ್ದೆ ಈಗ ಅಮ್ಮನ ಅಡಿಯಾಳು ಮತ್ತು ಹೇಳಿದಂತೆ ಕೇಳೋ ಕೈಗೂಸು. ಕಾಯಿ ಅಂಗೈಲಿ ಹಿಡಿದು ಕೊನೆಯ 2 ಏಟು. ಹೊಸ ಸಿಮೆಂಟ್ ರೋಡು 3 ತಿಂಗಳಿಗೆ ಸೀಳಿದಂತೆ ಕಾಯ ಒಡಲಿಂದ ದಾರಿ. ನೀರು ಧಾರಾಕಾರ. ನಾ ಹಿಡಿದ ಭವಾನಿ ಲೋಟದ ತುಂಬ ಅಮೃತ. ಅತ್ತ ಅಮ್ಮನ ಮುದ್ದೆ ಭೂಗೋಳ ಚಕ್ರವಾಗಿ ತಪ್ಪಲೆಯಲ್ಲಿ ರಾಶಿ ರಾಶಿ. ಒಂದು ಕಾಯಿ 2 ಹೋಳಾಗಿ ಅಪ್ಪನ ಕೈ ಈಗ ಮಾಯಾಹಸ್ತ. ಹಿಟ್ಟನ್ನು ಒಂದಾಗಿಸಿದ ಅಮ್ಮ, ಕಾಯನ್ನು 2ಆಗಿಸಿದ ಅಪ್ಪ. ಇಬ್ಬರೂ ಅನಂತದಲ್ಲಿ ಲೀನ. ಮಗಳು ಕಾಯಿ ಹಿಡಿದು ತಂದಿದ್ದರೆ ಈಗೀಗ ಕೈಯ ಮಚ್ಚು ಅದುರುತ್ತದೆ. ಮನೆಯವಳು ಮ್ಯಾಗಿಗಾಗಿ ಇಟ್ಟ ನೀರು ಕುದ್ದು ಇತಿಹಾಸದ ಸದ್ದು ಮಾಡುತ್ತದೆ.